ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಮಸಾಲ ರೊಟ್ಟಿ ಮಾಡೋಣ. ನೋಡಿ, ಅದಕ್ಕೆ ಬೇಕಾಗಿರೋದು ಇದು. ನಾನು ಚಟ್ನಿ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಸ್ವಲ್ಪ ತೆಂಗಿನಕಾಯಿ, ಚೂರು ಹುಣಸೆಹಣ್ಣು, ಮೆಣಸಿನ್ಕಾಯಿ ಸುಡ್ಕೊಂಡಿದ್ದೀನಿ. ಇದು ತುಂಬ ಖಾರ ಇದೆ, ಒಂದೇ ಒಂದು ಸಾಕು. ಚಟ್ನಿಗೆ ನಾವು ರುಬ್ಕೊಳ್ಳೋಣ. ಚಟ್ನಿ ಮಾಡಿ ಇಟ್ಬಿಟ್ಟು ಮಸಾಲ ರೊಟ್ಟಿಗೆ ಏನೇನು ಬೇಕೋ ನೋಡೋಣ. ಇದನ್ನು ಫಸ್ಟ್ ರುಬ್ಕೋತೀನಿ. ಬೆಳಗ್ಗೆ ನಾಷ್ಟಕ್ಕೆ ಇದು. ನೋಡಿ, ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಟ್ಟೋಣ. ಚಟ್ನಿ ರೆಡಿ ಆಯಿತು. ನೋಡಿ, ಇದಕ್ಕೆ ಸೌತೆಕಾಯಿ ಅರ್ಧ ತುರಿದಿದ್ದೀನಿ, ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿರು ಮೆಣಸಿನಕಾಯಿ, ಜೀರಿಗೆ, ಸ್ವಲ್ಪ ಸೋಂಪು, ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, ಅದಕ್ಕೆ ನಾನು ಒಂದು ಚಿಪ್ಪು ಇದು ತಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಫಸ್ಟು. ಇದೆಲ್ಲ ಮಿಕ್ಸ್ ಮಾಡೋಣ ಎಲ್ಲದನ್ನು. ಸೌತೆಕಾಯಿ, ಸಬ್ಬಕ್ಕಿ ಸೊಪ್ಪು, ಉಪ್ಪು ಮತ್ತು ಸೌತೆಕಾಯಿ, ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಸೋಂಪು. ಸ್ವಲ್ಪ ಕೈಯಲ್ಲಿ ಈ ಥರ ಇದು ಮಾಡಿ ಹಾಕಿದ್ದೀನಿ ನಾನು. ಸೋಂಪು ಮಾಡಿಟ್ಟಿದ್ದೀನಿ. ಅದು ಒಳ್ಳೆ ಘಮ, ಪರಿಮಳ ಚೆನ್ನಾಗಿರುತ್ತೆ ರೊಟ್ಟಿಗೆ, ಮಸಾಲ ರೊಟ್ಟಿಗೆ. ನೋಡಿ, ಎಲ್ಲ ಮಿಕ್ಸ್ ಮಾಡೋಣ ಕ್ಲೀನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನೀರು ಹಾಕೋಣ. ನೋಡಿ, ನೀರು ಹಾಕ್ಬಿಟ್ಟು ನೀವು ಗೋಧಿ ಹಿಟ್ಟು ಬೇಕಾದ್ರೆ ಹಾಕ್ಬೋದು. ನಾನೇನು ಹಾಕ್ತಾಯಿಲ್ಲ, ಬರೀ ಅಕ್ಕಿ ಹಿಟ್ಟು ಅಷ್ಟೇ. ತುಂಬ ಸ್ಮೂತಾಗಿ ಮೆತ್ತಗಿರುತ್ತೆ. ನೋಡಿ, ನೀಟಾಗಿ ಈ ಥರ ಕಲಿಸ್ಕೊಂಡು ನೀಟಾಗಿ ಒಂದು ಕಡೆ ಮುಚ್ಚಿಟ್ಟೋಣ. ಒಂದು 10 ನಿಮಿಷ ನೆನೀಲಿ ಅದು. ನೋಡಿ, ಚಟ್ನಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕವರ್ ಮೇಲೆ ಹಂಗೆ ತೊಟ್ಟಿದ್ರಾಯ್ತು. ಹಂಚಿನ ಮೇಲೆ ತೊಟ್ತಾರೆ ಒಬ್ಬೊಬ್ಬರು. ನನಗೆ ಹಂಚಿನ ಮೇಲೆ ಆ ಥರ ತೊಟ್ಟಕ್ಕೆ ಬರೋಲ್ಲ. ನಾನು ಕವರ್ ಮೇಲೆ ತೊಟ್ಬಿಟ್ಟು ಹಾಕ್ತೀನಿ. ನೋಡಿ, ಸ್ಮೂತಾಗಿ ಕಲಿಸ್ಕೊಂಡ್ರಾಯ್ತು. ತುಂಬ ಗಟ್ಟಿಗೆ ಕಲಿಸ್ಬಾರ್ದು ಹಿಟ್ಟು. ಒಂದು ಸ್ವಲ್ಪ ಮೆತ್ತಗೆ ಹದವಾಗಿರಬೇಕು. ತುಂಬ ಚೆನ್ನಾಗಿ ಬರುತ್ತೆ ತೊಟ್ಟುವಾಗ. ನೋಡಿ, ನೀಟಾಗಿ ತೊಟ್ಟಾಯ್ತೆಲ್ಲ. ಹಂಚು ಕಾಯ್ದಿದೆ ನೋಡಿ. ಇದ್ರ ಮೇಲೆ ಕವರ್ನೇ ಹಾಕಿದ್ರಾಯ್ತು. ಇದು ಹೋಳಿಗೆ ತೊಟ್ಟೋದು ಕವರ್ ಬರುತ್ತೆ, ಆ ಥರ ಕವರ್ ಇಲ್ಲ. ಈ ಥರ ಪೇಪರಲ್ಲೇ ನಾನು ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ, ರೊಟ್ಟಿ ರೆಡಿ ಆಯಿತು. ಅಷ್ಟರೊಳಗೆ ಇನ್ನೊಂದು ತೊಟ್ಕೊಳ್ಳೋಣ. ಇನ್ನೊಂದು ರೆಡಿ ಆಗೋ ಅಷ್ಟರೊಳಗೆ ಅದು ಬೆಂದಿರುತ್ತೆ. ಇದ್ರ ಮೇಲೆ ಕವರ್ ತೊಟ್ಟಕ್ಕೆ ಬಂದಿಲ್ಲ ಅಂದವರು ನೋಡಿ, ಮೇಲೆ ಒಂದು ಕವರ್ ಹಾಕಿ ಈ ಥರ ತೊಟ್ಬೋದು. ಅದ್ರ ಮೇಲೆ ಒಂದು ಕವರ್ ಹಾಕಿ ಈ ಥರ ಬಳದ್ರಾಯ್ತು. ನೀಟಾಗಿ ಬರುತ್ತೆ. ಇದು ಸಂಜೆವರೆಗೂ ಸ್ಮೂತಾಗಿರುತ್ತೆ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೌತೆಕಾಯಿ ಹಾಕಿರ್ತೀವಲ್ಲ, ಮೆತ್ತಗಿರುತ್ತೆ. ಒಳ್ಳೆ ಪರಿಮಳನೂ ಬರುತ್ತೆ ಚೆನ್ನಾಗಿ. ನೋಡಿ, ಎಷ್ಟು ನೀಟಾಗಿ ಬಂತು ಇದು. ಕೈಗೆ ಅಂಟುತ್ತೆ ಅನ್ನೋರು ಈ ಥರ ಮಾಡ್ಬೋದು. ಇಲ್ಲಾಂದರೆ ಬರೀ ಕವರಲ್ಲ, ಪೇಪರಲ್ಲಿ ತೊಟ್ಬೋದು. ನೋಡಿ, ರೊಟ್ಟಿ ರೆಡಿ ಆಯ್ತಿದ್ದು. ಉಲ್ಟಾ ಮಾಡಿ ಬೇಯಿಸ್ಕೊಂಡ್ರಾಯ್ತು. ಇದರ ಮೇಲೊಂದು ಪ್ಲೇಟ್ ಮುಚ್ಚಿದ್ರೆ ಮೇಲೆ ವೈಟಾಗಿ ಬರೋದು. ನಾವೇನು ಹಸಿಟ್ಟೇನು ಹಾಕಿಲ್ವಲ್ಲ, ವೈಟ್ ಆಗೋಲ್ಲ ರೊಟ್ಟಿ. ಬೇಗ ಆಗುತ್ತೆ. ನೋಡಿ, ಅದು ದಪ್ಪ ಹಂಚಿರೋದ್ರಿಂದ ಏನು ಒತ್ತಲ್ಲ ರೊಟ್ಟಿ. ಹಂಚು ತೆಳು ಇದ್ದರೆ ಒತ್ತೋಗುತ್ತೆ ತಳ. ನೋಡಿ, ರೆಡಿ ಆಯಿತು, ಬೆಂದಿದೆ. ಅಷ್ಟರೊಳಗೆ ನಾವು ಇನ್ನೊಂದು ಹಾಕೋಣ. ಒಂಚೂರು ಎಣ್ಣೆ ಹಾಕ್ತೀನಿ, ಯಾಕೆಂದ್ರೆ ತಳ ಹಿಡ್ಕೊಂಡಂಗೆ ಆಗುತ್ತೆ. ನೋಡಿ, ಅದು ರೆಡಿ ಆಗುತ್ತೆ. ಬೇಗ ಆಗುತ್ತೆ ಇದು. ಬೆಳಗ್ಗೆ ತಿಂಡಿಗೆ ಬೇಗ ರೆಡಿ ಮಾಡ್ಬೋದು. ನೋಡಿ, ಆಯಿತು. ಇದನ್ನು ಬೆಂದಾದಮೇಲೆ ಎತ್ತು ಹಾಕೋಣ. ಅಷ್ಟರೊಳಗೆ ನಾನು ಇನ್ನೊಂದು ರೆಡಿ ಮಾಡ್ತೀನಿ. ಆಗೋಷ್ಟರೊಳಗೆ ಎಲ್ಲ ಒಂದು 3-4 ರೊಟ್ಟಿ ಆಗುತ್ತೆ ಅಷ್ಟೇ. ಬೇಡ ನೀವು ಮತ್ತೆ ಮಾಡ್ಕೋತೀನಿ ಅಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಬೋದು. ಹಸಿಟ್ಟು ಏನಾಗಲ್ಲ ಅದು. ಇವಾಗ ಚಳಿ ಇದೆಯಲ್ಲ, ಮಳೆ ಬರ್ತಾ ಇದೆಯಲ್ಲ, ಏನು ಹಾಳಾಗಲ್ಲ. ಹಂಗೇ ಹೊರಗಡೆ ಇಟ್ಟು ಮತ್ತೆ ಮಾಡ್ಕೋಬೋದು ಹಿಟ್ಟು ಬೇಕಾದರೆ. ನೋಡಿ, ಇದೂ ರೆಡಿ ಆಯಿತು. ಎಲ್ಲ ರೆಡಿ ಆಯಿತು. ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಆಯಿತು. ಚಟ್ನಿನೂ ರೆಡಿಯಾಗಿದೆ. ನೋಡಿ, ಚಟ್ನಿ ಎಲ್ಲ ರೆಡಿ ಆಯಿತು. ಮತ್ತು ಹೇಗಿದೆ ಅಂತ ತಿಂದು ನೋಡೋಣ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ. ನೋಡಿ, ಎಷ್ಟು ಸ್ಮೂತಾಗಿದೆ. ನೋಡಿ, ಕೈಯಲ್ಲೇನು ಮುಟ್ಟಿದ್ರು ನೋಡಿ, ಸ್ಮೂತಾಗಿ ಮೆತ್ತಗಿದೆ. ನೀವು ಮನೇಲಿ ಈ ಥರ ಮಾಡಿ ರೊಟ್ಟಿನ ಹೇಗಿತ್ತು ಅಂತ ತಿಳಿಸ್ರಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನಾನು ತಿಂದು ನೋಡ್ತೀನಿ ಟೇಸ್ಟು. ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಜೊತೆನೂ ಮತ್ತು ಪಲ್ಯನೂ ಮಾಡ್ಬೋದು. ಎಲ್ಲ ತರಕಾರಿ ಮಿಕ್ಸಲ್ಲಿ ಪಲ್ಯ ಮಾಡ್ಬೋದು.
ಅದಕ್ಕೂ ಚೆನ್ನಾಗಿರುತ್ತೆ ತುಂಬ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.